ಡಿಯರ್ ಸ್ಟೂಡೆಂಟ್ಸ್, ಏನು ನೀವೀಗ ಪಾರ್ಟ್ 1 ಅಲ್ಲಿ ಈಗಾಗ್ಲೇನೆ ಏನ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ 8 ಕ್ವೆಶನ್ಸ್ ಅದು ಅದನ್ನ ಸಾಲ್ವ್ ಮಾಡಿದೀನಿ. ಈಗ ಪಾರ್ಟ್ 2 ನಲ್ಲಿ ನೀವು ಯಾವ ಕ್ವೆಶನ್ಸ್ ನ ನೋಡ್ತೀರಪ್ಪ ಅಂತಂದ್ರೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಅದರಲ್ಲಿ ಬರುವಂತ 1 ಮಾರ್ಕ್ ಕ್ವೆಶನ್ಸ್ 8 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಈಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಲ್ಲಿ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂಡ್ ವೈ ಇಸ್ ಈಕ್ವಲ್ಸ್ ಟು 3 ಈಸ್ ಅ ಸೊಲ್ಯೂಷನ್ ಆಫ್ ಈಕ್ವೇಶನ್. ಈ ಈಕ್ವೇಶನ್ ಗೆ ಯಾವ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ಬೇಕಂಬ ಅಂದ್ರೆ ಎಕ್ಸ್ ವ್ಯಾಲ್ಯೂ ಟು ವೈ ವ್ಯಾಲ್ಯೂ 3 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಕೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಯಾವ್ದದು ಈಕ್ವೇಶನ್ ಅಂತ ಅಂದ್ರೆ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು ಕೆ ಅಂತ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಟ್ ಇಸ್ 2 ಆಸ್ ಇಟ್ ಇಸ್. ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದಾರಪ್ಪ 2 ಅಂತ ಮಲ್ಟಿಪ್ಲೈಡ್ ವಿತ್ ದಸ್ 2. ಇದ್ರ ಜೊತೆ 2 ಅನ್ನ 2x ಅಂದ್ರೆ 2 ಇಂಟು ಎಕ್ಸ್ ಅಂತ 2 ಜೊತೆ 2 ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಪ್ಲಸ್ 3 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ. ವೈ ವ್ಯಾಲ್ಯೂ ವಿಲ್ ಬಿ 3. ಸೊ ನಾಟ್ 3 ಜೊತೆ 3 ಅನ್ನ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಈಕ್ವಲ್ಸ್ ಟು k. Then 2 2s is what? 4 plus 3 3s is 9. That is equals to k. See 9 plus 4 addition ಮಾಡಬೇಕಾಗುತ್ತೆ. 9 plus 4 is 13. Then k is equals to 13. k value ಏನ್ ಸಿಕ್ತು ನಿಮಗೆ? 13 ಸಿಕ್ತು. This is the correct answer. Next 10th question. Write the formula to find the total surface area of a hemisphere as shown in the figure. ಒಂದು ಫಿಗರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಹೆಮಿಸ್ಪಿಯರ್. ಹೆಮಿಸ್ಪಿಯರ್ ಅಂದ್ರೆ ನಿಮ್ಗೆ ಗೊತ್ತದೆ ಹಾಫ್ ಆಫ್ ಅ ಸ್ಪಿಯರ್ ಇಸ್ ಕಾಲ್ ಇಟ್ ಆಸ್ ಎ ಹೆಮಿಸ್ಪಿಯರ್. ಇದರಲ್ಲಿ ನಿಮ್ಗೆ ಕೇಳ್ತಾ ಇರೋ ಫಾರ್ಮುಲಾ ಯಾವುದು? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್. ಇದರ ಸರ್ಫೇಸ್ ಏರಿಯಾ ನಾಟ್ ಅ ವಾಲ್ಯೂಮ್, ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಈ ಒಂದು ಸರ್ಕಲ್ ಅನ್ನ ಬಿಟ್ಟು ಏನು ಪೋರ್ಷನ್ ಕರ್ವ್ ಆಗಿದೆನೋ ಅದನ್ನ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. ಅದ್ ನಿಮ್ಗೆ ಗೊತ್ತಿದೆ. ಯಾವ್ದದು? 2πr² ಆಗಿರುತ್ತೆ. ಬಟ್ ಇಲ್ಲಿ ಕೇಳ್ತಾ ಇರೋದು ಯಾವುದು? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್. ಸೊ total surface area of hemisphere is equals to ಏನು ಕರ್ವ್ಡ್ ಸರ್ಫೇಸ್ ಏರಿಯಾ ಆದ್ರೆ 2πr². ಈಸಿಯಾಗಿ ನೆನ್ಪಿಟ್ಕೋಬಹುದು. ಟೋಟಲ್ ಸರ್ಫೇಸ್ ಏರಿಯಾ ಆದ್ರೆ 3πr². ದಟ್ಸ್ ಇಟ್. ನೋಡಿ ಇಷ್ಟು ಬರುತ್ತೆ ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ರೈಟ್ ದ ಫ್ಯಾಕ್ಟರ್ಸ್ ಆಫ್ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಫ್ಯಾಕ್ಟರ್ಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ. ಸೊ ಯಾವ ಇದು ಫ್ಯಾಕ್ಟರ್ಗಳು? ಇದು ಒಂದು ಐಡೆಂಟಿಟಿ. ನೀವೀಗ ಆಲ್ರೆಡಿ ಈ ಐಡೆಂಟಿಟಿ ಬಗ್ಗೆ ತಿಳ್ಕೊಂಡಿರ್ತೀರಾ. ಸೊ ಇದ್ರ ಫ್ಯಾಕ್ಟರ್ಸ್ ಏನಾಗಿರುತ್ತಪ್ಪ ಅಂತಂದ್ರೆ ಈ ಐಡೆಂಟಿಟಿನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಸಾಕು. ಅದ್ರಲ್ಲಿ ಬರುವಂತಹ ಇದ್ರ ಏನ್ ಆನ್ಸರ್ಸ್ ಬರುತ್ತೋ ಅವೇ ಅದರ ಫ್ಯಾಕ್ಟರ್ಗಳಾಗಿರುತ್ತೆ. ಏನಪ್ಪಾ ಅಂತಂದ್ರೆ a plus b into a² minus ab plus b². ತುಂಬಾ ಜನ ಮಕ್ಕಳು ಎಲ್ಲಿ ಕನ್ಫ್ಯೂಸ್ ಆಗ್ತಾರಪ್ಪ ಅಂತಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದು. ನೀವ್ ಯಾವಾಗ್ಲೂ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬದಲು a ಪ್ಲಸ್ ಬಿ ಹೋಲ್ ಕ್ಯೂಬ್ಗೆ ಏನಿದೆನೋ ವ್ಯಾಲ್ಯೂ ಅದನ್ನ ಬರ್ದ್ಬಿಡ್ತೀರಾ. ಬಿ ಕೇರ್ಫುಲ್ ಅಬೌಟ್ ದಿಸ್. ನೋಡ್ಕೋಬೇಕು. ಇದು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ನಾಟ್ ಅ ಹೋಲ್ ಕ್ಯೂಬ್. ಬೈ ಚಾನ್ಸ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಕೊಡ್ಬೋದು. ಏನಾಗುತ್ತೆ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ಗೆ a ಮೈನಸ್ ಬಿ ಇಂಟು a² ಪ್ಲಸ್ ಎ ಬಿ ಪ್ಲಸ್ b². ದಟ್ಸ್ ಇಟ್. ನೋಡಿ ಇಲ್ಲಿ ಸೈನ್ ಮಾತ್ರ ಚೇಂಜಸ್ ಆಗುತ್ತೆ. ಬಟ್ ಈ ಕ್ವೆಶನ್ ಗೆ ಆನ್ಸರ್ ಯಾವುದು? a ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಇಂಟು a² ಮೈನಸ್ ಎ ಬಿ ಪ್ಲಸ್ b² ಇಸ್ ದ ಕರೆಕ್ಟ್ ಐಡೆಂಟಿಟಿ ಆಗಿರುತ್ತೆ. ಅದೇ ಇವೆರಡು ಕೂಡ ಇದರ ಫ್ಯಾಕ್ಟರ್ಸ್ ಆಗತ್ತೆ. 12th question is write the distance of a point P 3,8 from the y-axis. ಏನು ಈ ಕ್ವೆಶನ್ ಅರ್ಥ ಅಂತ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ P 3,8 ಫ್ರಮ್ ದ y-axis. ಏನು ಈಗ ಗ್ರಾಫ್ ಅಲ್ಲಿ this is you already know that this is x-axis x dash and then
y ಡ್ಯಾಶ್ ಇದೆ. ಇಲ್ಲಿ ಕೊಡ್ತಾ ಇರೋ ಪಾಯಿಂಟ್ ಯಾವುದು 3,8. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಎಕ್ಸ್ ಅಲ್ಲಿ 1 2 3 ಅನ್ಕೊಂಡ್ರೆ ಇಲ್ಲೆಲ್ಲೋ 1 2 3 4 5 6 7 8 ಇಲ್ಲೆಲ್ಲೋ 8 ಬರುತ್ತೆ ಅನ್ಕೊಳ್ಳೋಣ. ಸೊ 3,8 ನ ನೀವು ಎಲ್ಲಿ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಈ ಪ್ಲೇಸ್ ಅಲ್ಲಿ 3,8 ಆಗಿರುತ್ತೆ. ಅವ್ರೇನ್ ಕೇಳ್ತಾ ಇದಾರೆ, ಫ್ರಮ್ ದ ವೈ ಆಕ್ಸಸ್ ಇಂದ ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, ವೈ ಆಕ್ಸಸ್ ಇಂದ ಎಷ್ಟು ದೂರದಲ್ಲಿದೆ? ಎಸ್, ಡೆಫಿನೆಟ್ಲಿ 3 ಯೂನಿಟ್ಸ್ ಅಷ್ಟು ದೂರದಲ್ಲಿದೆ. ಅದೇ ಈ ಪಾಯಿಂಟ್ ನ ಅವರು ಎಕ್ಸ್ ಆಕ್ಸಸ್ ಇಂದ ಎಷ್ಟು ದೂರದಲ್ಲಿದೆ ಅಂದ್ರೆ ಏನ್ ಬರೀತಾ ಇದ್ರಿ ನೋಡಿ, ಎಕ್ಸ್ ಆಕ್ಸಸ್ ಇಂದ ಎಷ್ಟು ದೂರದಲ್ಲಿದೆ? ಎಸ್, ಡೆಫಿನೆಟ್ಲಿ 8 ಯೂನಿಟ್ಸ್ ಅಷ್ಟು ದೂರದಲ್ಲಿದೆ. ಬಟ್ ಅವ್ರು ಕೇಳ್ತಾ ಇರೋದು ವೈ ಆಕ್ಸಸ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತ. ಆಗ ನೋಡಿ, ಇದು ವೈ ಆಕ್ಸಸ್, ಈ ಆಕ್ಸಸ್ ಇಂದ 3,8 ಅನ್ನೋ ಒಂದು ಪಾಯಿಂಟ್ 3 ಯೂನಿಟ್ಸ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ವಾಟ್ ಇಸ್ ದ ರೈಟ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ನೀವೇನ್ ಬರಿಬೇಕಾಗತ್ತಪ್ಪ ಅಂತಂದ್ರೆ 3 ಯೂನಿಟ್ಸ್ ಅಂತ ಬರಿಬೇಕಾಗತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಥವಾ ಫುಲ್ ಫಾರ್ಮ್ ಅಲ್ಲಿ ನೀವು ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3,8 ಫ್ರಮ್ ದ ವೈ ಆಕ್ಸಿಸ್ ಈಸ್ 3 ಯೂನಿಟ್ಸ್ ಅಂತ ಬರೆದ್ರೆ ಸಾಕು, ನಿಮಗೆ ಅಲ್ಲಿ 1 ಮಾರ್ಕ್ ಸಿಗುತ್ತೆ. ಬೈ ಚಾನ್ಸ್ ನೀವು ಅದನ್ನ ಏನಾದ್ರು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ರೆ 8 ಯೂನಿಟ್ಸ್ ಅಂತ ಬರಿತಾ ಇದ್ರಿ. ನೆಕ್ಸ್ಟ್ ಕ್ವೆಶನ್ ಯಾವುದು? ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಇನ್ ದ ಗಿವನ್ ಫಿಗರ್. ಇಫ್ ಅವ್ರಿಗೆ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಬೇಸ್ ಇಸ್ 5 centimeter and height is 4 centimeter. ಇದು ಹೈಟ್ ಬೇಸ್ ಕೊಡ್ತಾ ಇದ್ದಂಗೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ ನೋಡ್ಬೇಕು. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಾಗತ್ತೆ? ಏರಿಯಾ ಆಫ್ ಟ್ರಯಾಂಗಲ್ is equals to half into ಬೇಸ್ ಇಂಟು ಹೈಟ್ ಫಾರ್ಮುಲಾನ ಯೂಸ್ ಮಾಡಬೇಕು. ಹಾಫ್ ಆಸ್ ಯೂಶುವಲ್ ಹಾಗೆ ಇರುತ್ತೆ. ವಿಚ್ ಇಸ್ ಬೇಸ್? ಬಿ ಸಿ ಇಸ್ ಬೇಸ್. ಏನಾಗುತ್ತೆ? ಬಿ ಸಿ. ವಾಟ್ ಇಸ್ ಹೈಟ್ ಆಫ್ ದಿಸ್ ಟ್ರಯಾಂಗಲ್? ಎ ಪಿ ಇಸ್ ಹೈಟ್ ಆಫ್ ದಿಸ್ ಟ್ರಯಾಂಗಲ್. ಹಾಫ್ ಆಸ್ ಇಟ್ ಈಸ್. ವಾಟ್ ಇಸ್ ಬಿ ಸಿ? 5 centimeter. ವಾಟ್ ಇಸ್ ಎ ಪಿ? 4 centimeter ಆಗಿರುತ್ತೆ. 2 ones are 2 2s are 4. ಸೊ ರಿಮೈನಿಂಗ್ ಏನಿದೆ ಅದು ಮಲ್ಟಿಪ್ಲೈ ಮಾಡ್ತೀರಾ, ಬಿಕಾಸ್ ಡಿನಾಮಿನೇಟರ್ ಅಲ್ಲಿ 1 ಇದ್ರೆ ಅದನ್ನ ಹಾಗೆ ಬಿಡ್ತೀವಿ. ಬಿಕಾಸ್ ಡಿನಾಮಿನೇಟರ್ 1 ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಲ್ಲಿ 1 ಇದ್ದೇ ಇರುತ್ತೆ ಯಾವಾಗ್ಲೂ. ಹಾಗಾಗಿ 5 2s are 10 centimeter square. ಬಿಕಾಸ್ 5 centimeter into 4 centimeter 2 centimeter ಇರೋದ್ರಿಂದ that will become centimeter square. Next 14th question is find the value of 64 power 1/3 ಅಂತ ಹೇಳ್ತಾ ಇದಾರೆ. ಇದರ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಏನ್ ಕೊಟ್ಟಿದ್ದಾರೆ ಅವರು ಅಂತಂದ್ರೆ 64 ಪವರ್ 1/3. ಫಸ್ಟ್ ಗೆ ನಾವು 64 ಅನ್ನ ಫ್ಯಾಕ್ಟರೈಸ್ ಮಾಡ್ಕೋಬೇಕಾಗತ್ತೆ. ಸೊ ಹೇಗೆ ಮಾಡೋದು ನೋಡಿ, 64 ಅನ್ನ ಫ್ಯಾಕ್ಟರೈಸ್ ಮಾಡ್ತಾ ಬನ್ನಿ. ಸೊ ಇದು 2 ಇಂದ ಡಿವೈಡ್ ಆಗುತ್ತೆ ಬಿಕಾಸ್ ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದೆ. ಸೊ 2 3s are 6, 2 2s are 4 and ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. ಸೊ 2 1s are 2, 1 will be remaining, ಅದು 12 ಆಗುತ್ತೆ. 2 6s are 12. See next 2 8s are 16. Next 2 4s are, then 2 2s are, finally 2 1s are. See how many 2 you get it ಅಂದ್ರೆ 1 2 3 4 5 6 ಟೈಮ್ಸ್ ಬಂದಿದೆ. ಹಾಗಾಗಿ ನೀವು ಅದನ್ನ 64 ಅನ್ನ ಏನಂತ ಬರೀಬಹುದು? ಸಿ 2 to the power 6 ಅಂತ ಬರ್ಕೋಬಹುದು. 2 to the power 6 ಅಂದ್ರೂ ಅದೇನೆ, 64 ಅಂತ ಅಂದ್ರೂ ಅದ್ರ ವ್ಯಾಲ್ಯೂ ಅದೇ ಆಗಿರುತ್ತೆ. ಹಾಗಾಗಿ 2 to the power instead of 64 we have to write 2 to the power 6. ಅದಕ್ಕೊಂದು ಪವರ್ ಇದೆ, 64 ಗೆ 1 ಪವರ್ ಇದೆ. ಏನದು? 1/3 ಇದೆ. ಸೊ ಈಗ ಏನಾಗತ್ತೆ? 3 1s are 3, 3 2s are 6. ಮೇಲೆ ಆ ಪವರ್ಗಳು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆಗಿ ಯು ಗೆಟ್ ಓನ್ಲಿ 2 ಪವರ್ 2 ಉಳ್ಕೊಳ್ಳುತ್ತೆ. 2 ಪವರ್ 2 ಅಂದ್ರೆ 2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ. 2 2s are 4. ಹಾಗಿದ್ರೆ ಇದರ ವ್ಯಾಲ್ಯೂ ಏನು? 4 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಇಸ್ ರೈಟ್ ದ ಕಾಮನ್ ಬೇಸ್
and the two parallel lines of the parallelogram ABCD and PQCD in the given ಫಿಗರ್. ಇಲ್ಲೊಂದು ಫಿಗರ್ ಕೊಡ್ತಾ ಇದಾರೆ ನೋಡಿ, ಇಲ್ಲಿ ಎರಡು ಪ್ಯಾರಲೋಗ್ರಾಮ್ ಕಾಣಿಸ್ತಾ ಇದೆ ನಿಮ್ಗೆ, ABCD ಅಂಡ್ ಒನ್ ಮೋರ್ ಪ್ಯಾರಲೋಗ್ರಾಮ್ PQCD ಅಂತ. ಎರಡೂ ಪ್ಯಾರಲೋಗ್ರಾಮ್ಗಳು ಸೇಮ್ ಪ್ಯಾರಲಲ್ ಮೇಲೆ ಇದೆ, ಜೊತೆಗೆ ಎರಡು ಪ್ಯಾರಲಲ್ ಗಳ ನಡುವೆನೇ ಇದೆ. the two parallelograms are between the same parallels. ಹಾಗಾಗಿ ಯಾವ್ದದ್ದು ಸೇಮ್ ಬೇಸ್ ಅಂತ ಬರಿಬೇಕಾಗತ್ತೆ. ಸೊ ಅವ್ರು ಕೇಳಿದ್ದಾರೆ ಕಾಮನ್ ಬೇಸ್. the common bases, ಯಾವ್ದದು ಕಾಮನ್ ಬೇಸ್ ಅಂತ ಅಂದ್ರೆ DC. ನೋಡಿ, ಎರಡೂ ಪ್ಯಾರಲೋಗ್ರಾಮ್ಗಳು ಒಂದೇ ಬೇಸ್ ಮೇಲೆ ಇದಾವೆ. ವಾಟ್ ಇಸ್ ದ ಕಾಮನ್ ಬೇಸ್ ಅಂದ್ರೆ DC ಅಂಡ್ ಟೂ ಪ್ಯಾರಲಲ್ ಲೈನ್ಸ್. ಯಾವ ಎರಡು ಪ್ಯಾರಲಲ್ ಲೈನ್ಗಳ ಒಂದು ನಡುವೆನೆ ಇದಾವೆ ಅನ್ನೋದಾದ್ರೆ, ಸೊ ದ ಪ್ಯಾರಲಲ್ ಲೈನ್ಸ್ ಆರ್ ಯಾವುದು DC ಅಂಡ್ AQ. ನೋಡಿ, AQ is parallel to DC. ಹಾಗಾಗಿ DC ಮತ್ತೆ AQ ಅನ್ನೋದು ಪ್ಯಾರಲಲ್ ಲೈನ್ ಗಳಾಗಿದ್ದಾವೆ. ವಿಚ್ ಇಸ್ ದ ಕಾಮನ್ ಬೇಸ್ ಅಂದ್ರೆ DC ಆಗಿರುತ್ತೆ. ಸಿ, ಒನ್ ಮಾರ್ಕ್ ಕ್ವೆಶನ್ ಇನ ಲಾಸ್ಟ್ ಕ್ವೆಶನ್ ಯಾವ್ದಪ್ಪ ಅಂತಂದ್ರೆ ರೈಟ್ ದ ಡಿಗ್ರಿ ಆಫ್ ದ ಕಾನ್ಸ್ಟಾಂಟ್ ಪಾಲಿನಾಮಿಯಲ್. ಸಿ, ಈಗ ನೀವು ಒನ್ ಆಫ್ ದ ಪಾಲಿನಾಮಿಯಲ್ ಎಕ್ಸಾಂಪಲ್, ನೀವು ಬೇರೆ ಬೇರೆ ಪಾಲಿನಾಮಿಯಲ್ ಇದುವರೆಗೂ ನಿಮ್ಗೆ ಏನು ಮಾಡೆಲ್ ಪೇಪರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಡಿಗ್ರೀಸ್ ನ ಈಸಿಯಾಗಿ ಬರೆದ್ರೆ. ಇಲ್ಲಿ ಕಾನ್ಸ್ಟಾಂಟ್ ಅಂತ ಕೇಳಿದ್ದಾರೆ, ಇದು ಕೂಡ ಈಸಿ ಇದೆ. ಫಾರ್ ಎಕ್ಸಾಂಪಲ್, ಸುಮ್ನೆ ಹಾಗೆ ಒಂದು ಪಾಲಿನಾಮಿಯಲ್ ಬರೀತೀನಿ, 2x³ ಪ್ಲಸ್ 7x² ಮೈನಸ್ 2x ಪ್ಲಸ್ 7 ಏನೋ ಒಂದಿದೆ ಅನ್ಕೊಳ್ಳೋಣ, ಪ್ಲಸ್ 8 ಈಗಿರ್ಲಿ. ಸೊ ಈ ಪಾಲಿನಾಮಿಯಲ್ ಅಲ್ಲಿ ಡಿಗ್ರಿ ಯಾವುದು ಅಂತ ಹೇಳಿದ್ರೆ ವಿಚ್ ಇಸ್ ದ ಹೈಯೆಸ್ಟ್ ಪವರ್, that is the degree of this polynomial ಅಂತ ಹೇಳ್ತೀರಾ. ಸಿ, ಅದೇ ನಮ್ಮ ಹತ್ರ ಇದು ಇರ್ಲಿಲ್ಲ. ಸಿ, which is the degree of this polynomial ಅಂದ್ರೆ 2 is the degree of this polynomial ಅಂತ ಹೇಳ್ತೀರಾ. ಸಿ, ಫೈನಲಿ ನಾವು ಈ ನಂಬರ್ಗೆ ಬಂದಾಗ which is the degree of this polynomial, this is linear polynomial. ಸೊ ಇದರ ಡಿಗ್ರಿ ಏನಾಗಿರುತ್ತೆ ಅನ್ನೋದಾದ್ರೆ x ಪವರ್ ಏನಿದೆ 1 ಇದೆ. ಸೊ ಹಂಗಾಗಿ ವಾಟ್ ಆರ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಅಂತಂದ್ರೆ 1 ಅಂತ ಹೇಳ್ತಾ ಇದ್ದೀರಾ. ಇವ್ರು ಏನ್ ಕೇಳ್ತಾ ಇದಾರೆ, ಕಾನ್ಸ್ಟಾಂಟ್ ಪಾಲಿನಾಮಿಯಲ್. ಕಾನ್ಸ್ಟಾಂಟ್ ಪಾಲಿನಾಮಿಯಲ್ ನ ಡಿಗ್ರಿ ಏನು ಅಂತ. ಸಿ, ಹಾಗೆ ಏನಾಗಿರುತ್ತೆ, ಇಲ್ಲಿ ಎಕ್ಸ್ ಪವರ್ 0 ಆಗಿರುತ್ತೆ. ಇಲ್ಲಿ ಎಕ್ಸ್ ಪವರ್ ಏನೂ ಇರಲ್ಲ, ಹಾಗಾಗಿ ನಾವು ಬರ್ದಿರಲ್ಲ ಅಷ್ಟೇ. ಎಕ್ಸ್ ಪವರ್ 0, ಎಕ್ಸ್ ಪವರ್ 0 ಇಸ್ ವಾಟ್ 0 ಅಂತಂದ್ರೆ ದಿಸ್ ವ್ಯಾಲ್ಯೂ ಇಸ್ 1. 8 into 1 ಆಗಿರುತ್ತೆ, ದಟ್ ವಿಲ್ ಬಿಕಮ್ 1 ಅಷ್ಟೇನೆ. ಹಾಗಾಗಿ ವಾಟ್ ಇಸ್ ದ ಡಿಗ್ರಿ ಆಫ್ ದ ಕಾನ್ಸ್ಟಾಂಟ್ ಪಾಲಿನಾಮಿಯಲ್ ಅಂತ ಅಂದ್ರೆ 0. ಸಿ, ಡಿಗ್ರಿ ಆಫ್ ದ ಡಿಗ್ರಿ ಆಫ್ ದ ಕಾನ್ಸ್ಟಾಂಟ್ ಪಾಲಿನಾಮಿಯಲ್ ಈಸ್ yes, definitely 0 ಆಗಿರುತ್ತೆ. ಸಿ, ಇದುವರೆಗೂ ನೀವು ಏನು 8 ಕ್ವೆಶನ್ಸ್ ನ ನೋಡಿದ್ವಿ, 1 ಮಾರ್ಕ್ ಕ್ವೆಶನ್ಸ್. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು 2 ಮಾರ್ಕ್ಸ್ ಕ್ವೆಶನ್ ನ ಸಾಲ್ವ್ ಮಾಡ್ತೀವಿ.